ಇವಾಗ ಈ ಪನ್ನೀರ್ ನೋಡ್ತಿದ್ದೀರಲ್ವ ಎಷ್ಟು ಸಾಫ್ಟ್ ಆಗಿದೆ. ನಾನು ಎಷ್ಟು ಕಟ್ ಮಾಡ್ತಿದ್ದೀನೋ ಅಷ್ಟು ಮಾತ್ರ ಕ್ಲಿಯರಾಗಿ ಕ್ಲೀನಾಗಿ ಕಟ್ ಆಗ್ತಾಯಿದೆ. ತುಂಬಾ ಮೃದುವಾದಂಥ ಒಂದು ಪನ್ನೀರ್. ಇದನ್ನು ಯಾವುದೇ ರೀತಿ ಶಾಪಿಂಗ್ ಮಾಲ್ಗಳಲ್ಲಿ ಅಥವಾ ಅಂಗಡಿಯಲ್ಲಿ ತಂದಿರುವಂಥ ಒಂದು ಪನ್ನೀರಲ್ಲ, ಇದು ಮನೆಯಲ್ಲಿ ಸುಲಭವಾಗಿ ಮಾಡಿದಂಥ ಪನ್ನೀರು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ಲಫಿ ಆಗಿದೆ ಪನ್ನೀರ್ ಅಂತ. ಪರ್ಫೆಕ್ಟಾಗಿ ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವತ್ತು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಾನು ಹಾಕುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಆವಾಗ ಈಸಿಯಾಗಿ ನೀವು ವೀಡಿಯೋಸ್ಗಳನ್ನ ನೋಡ್ಬೋದು. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನಿಲ್ಲಿ ನೋಡ್ತಿರ್ಬೋದು ಒಲೆ ಮೇಲೆ 1.5 ಲೀಟ್ರ್ ಆಗುವಷ್ಟು ಹಾಲನ್ನು ಕಾಯಕ್ಕಿಟ್ಟಿದ್ದೀನಿ. ಸೊ ಫ್ರೆಶ್ ಆಗಿರುವಂಥ ಹಾಲನ್ನು ತಗೊಂಡು ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಗಟ್ಟಿಯಾಗಿರುವಂಥ ಹಾಲನ್ನು ತಗೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರು. ಇವಾಗ ನೋಡಿ ಹಾಲು ಹಾಕಾದ್ಮೇಲೆ ಕ್ಲೀನಾಗಿರುವಂಥ ಸ್ಪೂನನ್ನು ಬಳಸಬೇಕಾಗತ್ತೆ ಹಾಲಿನಲ್ಲಿ ಹಾಕೋಕ್ಕೆ. ಕ್ಲೀನಾಗಿರುವಂಥ ಸ್ಪೂನಿಂದ ನೋಡಿ ಈ ಥರ ತಿರುಗಿಸ್ತಾ ಒಂದು 2 ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಮಾಡಿದ್ದಾದಮೇಲೆ 1 ಸ್ಪೂನ್ ಆಗೋಷ್ಟು ನಾನಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಒಟ್ಟಿಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, 1-2 ಸ್ಟೆಪ್ಪಾಗಿ ನೀವು ಹಾಕಬೇಕು. ಮೊದಲನೇ ಸ್ಟೆಪ್ ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಈ ಥರ ಕೈ ಆಡಿಸ್ಬೇಕು. ಸೊ ಮತ್ತೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತೀವಿ. ಸೊ ಈ ಥರ 2-3 ಸ್ಟೆಪ್ಪಾಗಿ ಈ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಂಡು ಈ ಥರ ಕೈ ಆಡಿಸ್ತೀರಿ. ಒಂದೇ ಸಲ ಹಾಕಿದ್ರೆ ಚೆನ್ನಾಗಿ ಹಾಲು ಒಡೆಯೋದಿಲ್ಲ. 2-3 ಸ್ಟೆಪ್ಪಾಗಿ ನೀವು ಸ್ವಲ್ಪನೇ ಹಾಕಿದ್ರೆ ಚೆನ್ನಾಗಿ ಹಾಲು ಹೊಡ್ಕೊಂಡು ನೀರು ಸಪ್ರೇಟ್ ಆಗುತ್ತೆ ಹಾಲಿಂದ. ನೋಡಿ ಮತ್ತೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಈ ಥರ ಕೈ ಆಡಿಸ್ತಾ ಇರಬೇಕು ಸ್ಪೂನಿಂದ. ಆವಾಗಲೇ ಹೇಳಿದಾಗೆ ಸ್ಪೂನ್ ಏನಿದೆ ಕ್ಲೀನಾಗಿರುವಂಥ ಸ್ಪೂನನ್ನು ಬಳಸಿ ಈ ಥರ ಕೈ ಆಡಿಸ್ತಾ ತಕ್ಷಣವೇ ಒಂದು ಅರ್ಧ ನಿಮಿಷದಲ್ಲಿ ಅಥವಾ 1 ನಿಮಿಷದಲ್ಲೇ ಇದು ಪೂರ್ತಿಯಾಗಿ ನೀರು ಸಪ್ರೇಟ್ ಆಗಿಬಿಡುತ್ತೆ. ಇವಾಗ ನೋಡ್ತಿರ್ಬೋದು ಪೂರ್ತಿಯಾಗಿ ನೀರು ಬೇರೆ ಹಾಗೆ ಹಾಲು ಬೇರೆ ಪೂರ್ತಿಯಾಗಿ ಆಗಿದೆ. ಸೊ ಇವಾಗ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಈ ಟೈಮ್ನಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಲು ಏನಿದೆ ಒಡೆದೋಗಿದೆ. ಸೊ ಒಂದು ಬಾಯ್ಲ್ ಬರೆಸಿ ಆಫ್ ಮಾಡ್ಕೊಳ್ತಿದ್ದೀನಿ. ಆಫ್ ಮಾಡ್ಕೊಂಡು 2 ನಿಮಿಷ ಬಿಟ್ಟು ಇದನ್ನು ತಗೊಂಡು ನಾನಿಲ್ಲಿ ಒಂದು ಸ್ಟ್ರೈನರ್ಗೆ ಒಂದು ಕಾಟನ್ ಬಟ್ಟೆನ ಹಾಕಿ ಇಟ್ಕೊಂಡಿದ್ದೀನಿ. ತೆಳುವಾದಂಥ ಕಾಟನ್ ಬಟ್ಟೆನ ಹಾಕ್ಕೊಂಡು ಇಟ್ಕೊಳ್ಳಿ ಸ್ಟ್ರೈನರ್ಗೆ. ಇವಾಗ ಸ್ಟ್ರೈನರ್ಗೆ ಡೈರೆಕ್ಟಾಗಿ ಈ ಒಡೆದಿರೋಂಥ ಹಾಲು ಏನಿದೆ ನಾವು ಒಡೆಸ್ಕೊಂಡಿರುವಂಥ ಹಾಲು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದು ನೀರೇನಿರುತ್ತೆ ನೋಡಿ ಸಪ್ರೇಟಾಗಿ ಅದು ಪೂರ್ತಿಯಾಗಿ ಸ್ಟ್ರೈನರಿಂದ ಇಳಿದೋಗುತ್ತೆ. ಕೆಳಗೆ ಒಂದು ಬೌಲ್ ಇಟ್ಕೊಂಡು ಮೇಲ್ಗಡೆ ಒಂದು ಸ್ಟ್ರೈನರ್ ಇಟ್ಕೊಳ್ಳಿ ಬೌಲ್ ಮೇಲ್ಗಡೆ. ಆವಾಗ ಬೌಲ್ನಲ್ಲಿ ಸಪ್ರೇಟ್ ಆಗಿರುವಂಥ ನೀರೇನಿದೆ ಅದು ಕೆಳಗಡೆ ಬೀಳುತ್ತೆ. ಮೇಲ್ಗಡೆ ಗಟ್ಟಿಯಾಗಿರುವಂಥ ಪನ್ನೀರ್ ನಮಗೆ ಸಿಗುತ್ತೆ. ಸೊ ನೋಡಿ ಈ ಥರ ಕೈ ಆಡಿಸಿ ನಾವು ನಿಂಬೆ ರಸ ಹಾಕಿರ್ತೀವಲ್ಲ ಅದು ಹುಳಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಹುಳಿನ ಚೆನ್ನಾಗಿ ಹೋಗಿಸ್ಕೊಳ್ಳಿ. 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿ ಹುಳಿ ಎಲ್ಲ ಹೋಗಿ ಒಂದು ಫ್ರೆಶ್ ಆಗಿರುವಂಥ ಪನ್ನೀರ್ ನಮಗೆ ರೆಡಿ ಆಗುತ್ತೆ. ಆವಾಗ ಇವಾಗ ನೋಡಿ ಪೂರ್ತಿಯಾಗಿ ಸ್ಟ್ರೈನರಿಂದ ಈ ಬಟ್ಟೆ ಏನಿದೆ ಇದನ್ನು ತಗೊಂಡು ಇದನ್ನು ಪೂರ್ತಿಯಾಗಿ ಈ ಥರ ಒಂದೇ ಕೈಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ. ಅದನ್ನು ಆ ಬಟ್ಟೆಯಿಂದ ಆದಷ್ಟು ತೆಳುವಾಗಿರುವಂಥ ಬಟ್ಟೆನ ತಗೊಳ್ಳಿ. ನೋಡಿ ದಪ್ಪವಾಗಿರೋಂಥ ಬಟ್ಟೆನ ತೊಗೊಂಡು ಮಾಡಿಕೊಂಡ್ರೆ ಪೂರ್ತಿಯಾಗಿ ನೀರು ಡ್ರೈನ್ ಆಗೋಲ್ಲ. ಆವಾಗ ನೀರು ಹಾಗೆ ಉಳ್ಕೊಂಡ್ರೆ ನಮಗೆ ಪನ್ನೀರ್ ರೆಡಿ ಆಗೋಲ್ಲ. ಈಗ ನೋಡ್ತಿರ್ಬೋದು ಈ ಥರ ನಾನು ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಸ್ಕ್ವೇರ್ ಆಕಾರಕ್ಕೆ ಸೆಟ್ ಮಾಡಿಕೊಂಡು ಈ ಥರ ಗಟ್ಟಿಯಾಗಿ ಇದನ್ನು ಮೇಲೆ ಲಾಕ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಯಾವುದಾದ್ರೂ ಒಂದು ದೋಸೆ ತವೆನೋ ಅಥವಾ ದಪ್ಪವಾಗಿರುವಂಥ ಕಾವಲಿನೋ ಈ ಥರ ಮೇಲ್ಗಡೆ ಇಟ್ಕೊಂಡ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ಒಂದು 4-5 ಗಂಟೆ ಬಿಟ್ಬಿಡ್ತೀನಿ. ಇವಾಗ ನೋಡ್ತಿರ್ಬೋದು 4-5 ಗಂಟೆ ಆಗಿದೆ. ಪೂರ್ತಿ ನೀರೇನಿದೆ ಡ್ರೈನ್ ಆಗಿದೆ ಟ್ರೈನರಿಂದ. ಇವಾಗ ನೋಡಿ ಸಾಫ್ಟ್ ಆಗಿರುವಂಥ ನಮಗೆ ಸ್ಕ್ವೇರ್ ಆಕಾರಕ್ಕೆ ನಾನಿಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಕ್ಲೀನಾಗಿ ನಮಗೆ ಪನ್ನೀರ್ ರೆಡಿಯಾಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ನಿಮಗೆ ಹೊರಗಡೆ ಶಾಪಿಂಗ್ ಮಾಲ್ಗಳೆಲ್ಲ ಶಾಪಿಂಗ್ ಮಾರ್ಕೆಟ್ಗಳೆಲ್ಲ ಸಿಗುತ್ತಲ್ಲ ಈ ಥರ ಸ್ಕ್ವೇರ್ ಆಗಿ ಹಾಕಿ ಅದ್ರ ಮೇಲ್ಗಡೆ ಪ್ಲಾಸ್ಟಿಕ್ ಕವರನ್ನು ಕ್ಲೀನಾಗಿ ಹಾಕಿ ಕೊಟ್ಟಿರ್ತಾರೆ. ಅದೇ ಥರ ನೋಡಿ ಈ ಥರ ಎಷ್ಟು ಸಾಫ್ಟ್ ಆಗಿದೆ ನೋಡ್ತಿರ್ಬೋದು. ಎಷ್ಟು ಕಟ್ ಮಾಡ್ತಿದ್ದೀನೋ ಅಷ್ಟು ಮಾತ್ರ ಇಲ್ಲಿ ಕಟ್ ಆಗ್ತಾಯಿದೆ.
ಸೊ ಈ ಪನ್ನೀರಿಂದ ಸುಮಾರು ರೆಸಿಪಿಗಳನ್ನ ನೀವು ಮಾಡ್ಕೊಳ್ಬೋದು. ನಮ್ಮ ಚಾನಲಲ್ಲಿ ಆಲ್ರೆಡಿ ಪನ್ನೀರಿಂದ ಮಾಡ್ಬೋದಂಥ ಸುಮಾರು ರೆಸಿಪಿಗಳಿದೆ. ಅದನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಪನ್ನೀರಿಂದ ಮಾಡುವಂಥ ಯಾವುದೇ ರೆಸಿಪಿಗಳನ್ನು ನೀವು ನೋಡ್ಬೋದು. ನೋಡಿ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕ್ಯೂಬ್ಸ್ ಆಗಿ ಕಟ್ ಆಗ್ತಾಯಿದೆ. ನಿಮಗೆ ಅನಿಸೋದಲ್ಲ ಇದು ಮನೇಲಿ ಮಾಡಿದ್ದು ಅಂತ, ಅಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ತಂದಾಗ ಯಾವ ರೀತಿ ಇರುತ್ತೋ ನೋಡಿ ಅದೇ ಥರ ಇಲ್ಲಿ ನೋಡಿ ಯಾವ ರೀತಿ ಇದೆ ಫ್ಲಫಿಯಾಗಿ. ಇದನ್ನು ನೀವೇನು ಮಾಡಬೇಕಂದ್ರೆ ಒಂದು ಏರ್ ಟೈಟ್ ಕಂಟೈನರ್ಲಿ ಹಾಕಿ, ಗಾಳಿ ಆಡದಿರುವಂಥ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ನೀವು ಫ್ರೀಝರಲ್ಲಿ ಇಟ್ಕೊಳ್ಬೋದು. ಅಥವಾ ಏರ್ ಟೈಟ್ ಬ್ಯಾಗ್ ಸಿಗುತ್ತಲ್ಲ ನಿಮಗೆ ಪ್ಲಾಸ್ಟಿಕ್ದು, ಅದರಲ್ಲೂ ಹಾಕಿ ಕೂಡ ಜಿಪ್ ಲಾಕ್ ಬ್ಯಾಗ್ ಸಿಗುತ್ತಲ್ಲ ಅದರಲ್ಲಿ ಹಾಕೋ ಕೂಡ ನೀವು ಫ್ರೀಝರ್ನಲ್ಲಿ ಇಟ್ಕೊಳ್ಬೋದು. ಯಾವಾಗ ಬೇಕೋ ಆವಾಗ ಪನ್ನೀರ್ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ನೆನಪಿರಲಿ, ಪನ್ನೀರ್ ರೆಸಿಪಿಗಳು ತುಂಬಾ ಇದೆ. ನಮ್ಮ ಚಾನಲಲ್ಲಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಒತ್ತಿ ವಿಡಿಯೋಗೆ. ಹಾಗೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪನ್ನೀರ್ ಯಾರ್ಯಾರು ನೀವು ಮನೆಯಲ್ಲಿ ಮಾಡ್ಕೊಳ್ತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.